ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ. ಓಂ ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸ್ತೋತ್ರಾರ್ಥ ಉಚ್ಯತೆ. ಶುದ್ಧಾನಂದೋರು ಸಂವಿದ್ಯುತಿ ಬಲ ಬಹುಲೌ ದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿ ಮುಖರಾಶೇಷ ದೋಷಾತಿದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿ ಮತಿ ನಿಯತ ಧ್ಯಾನಜ ಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಂ ಅಲಂ ಬ್ರಹ್ಮ ವೇದಾಂತ ವೇದ್ಯಂ. ಬ್ರಹ್ಮಸೂತ್ರಗಳ ಮೊದಲ ಪಾದ, ಮೊದಲ ಅಧ್ಯಾಯ, ಅದರಲ್ಲಿ ಮೊದಲ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ ರಚನೆ ಮಾಡುವಾಗ ನಾರಾಯಣಂ ಗುಣೈಸ್ಸರ್ವೈಹಿ ಅಂತ ಮಂಗಲಾಚರಣೆ ಮಾಡಿದ್ದಾರೆ. ಅದಕ್ಕೆ ಜಯತೀರ್ಥರ ಟೀಕಾ ಹೀಗಿದೆ: ಶುದ್ಧಾನಂದೋರು ಸಂವಿತ್ ಅಂತ. ಅದರ ಅರ್ಥವನ್ನ ಈಗ ನೋಡೋಣ. ಅದರ ಅರ್ಥ ಸರಳವಾಗಿದೆ, ಆದರೂ ಬೇರೆ ಬೇರೆ ಟಿಪ್ಪಣಿಗಳಿಗನುಸಾರವಾಗಿ, ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಗನುಸಾರವಾಗಿ ಮುಖ್ಯವಾಗಿ ಅದನ್ನು ಈಗ ಹೇಳಬೇಕಷ್ಟೆ. ಶುದ್ಧವಾದಂಥ ಆನಂದ ಮತ್ತು ಉರು ಸಂವಿತ್. ಶುದ್ಧವಾದ ಆನಂದ ಅಂದರೆ ದುಃಖ ಮಿಶ್ರವಲ್ಲದ ಆನಂದ, ಮತ್ತು ಉರು ಸಂವಿತ್ ಅಂದರೆ ಶ್ರೇಷ್ಠವಾದ ಜ್ಞಾನ, ಆ ಜ್ಞಾನದ ಬೆಳಕು. ಈ ಜ್ಞಾನದ ಬೆಳಕು ಅಥವಾ ಜ್ಞಾನ ಮತ್ತು ಬೆಳಕು ಮತ್ತು ಬಲ, ಜೊತೆ ಅಂದರೆ ಸೌಂದರ್ಯ ಅಂತಲೂ ಅರ್ಥ ಇಟ್ಕೋಬಹುದು. ಬಲ ಮತ್ತು ಬಹುಲ ಔದಾರ್ಯ, ಮಹಾ ಔದಾರ್ಯ, ಜಗತ್ತಿಗೆ ಸರ್ವದಾತೃತ್ವ ಇತ್ಯಾದಿಗಳನ್ನು ಕೊಡುವಂತಹ ಔದಾರ್ಯ. ಬಹುಲೌದಾರ್ಯ ಮತ್ತು ವೀರ್ಯ. ವೀರ್ಯ ಅಂದರೆ ಶಕ್ತಿ. ಇಷ್ಟೆಲ್ಲ ಗುಣಗಳೇ ಅವನ ದೇಹ, ಅಂಥ ದೇಹವುಳ್ಳವನು. ಈ ಭಾಷ್ಯದಲ್ಲಿ ಏನು ಮಂಗಲಾಚರಣೆ ಮಾಡಿದಾರಲ್ಲ, ನಾರಾಯಣಂ ಗುಣೈಸ್ಸರ್ವೈಹಿ ಉದೀರ್ಣಂ ದೋಷವರ್ಜಿತಂ ಅಂತ. ಗುಣೈಸ್ಸರ್ವೈಹಿ ಉದೀರ್ಣಂ ಅಂತ ಅಲ್ಲಿದೆಯಲ್ಲ, ಆ ಗುಣೈಸ್ಸರ್ವೈಹಿ ಉದೀರ್ಣಂ ಅನ್ನೋದನ್ನೇ ಜಯತೀರ್ಥರು ಶುದ್ಧಾನಂದೋರು ಸಂವಿದ್ಯುತಿ ಬಲ ಬಹುಲವು ದಾರ್ಯ ವೀರ್ಯಾದಿದೇಹಂ ಅಂತ ಹೀಗಿಟ್ಕೊಂಡಿದ್ದಾರೆ. ಮತ್ತೆ ದೋಷವರ್ಜಿತಂ ಅಂತ ಆಚಾರ್ಯರ 2ನೇ ಪಾದದಲ್ಲಿದೆ. ಅದನ್ನು ಇವರು ಚಿಂತಾ ಸಂತಾಪ ಲೇಪೋದ್ಭವ ಮೃತಿ ಮುಖರಾಶೇಷ ದೋಷಾತಿ ದೂರಂ ಅಂತ ಹೀಗೆ ಅದಕ್ಕೆ ಇನ್ನೊಂದು ವಿಶೇಷಣದಿಂದ ಅದನ್ನು ವಿಸ್ತರಿಸಿದ್ದಾರೆ. ಅವನಿಗೆ ದೇಹ ಇದ್ದ ಮೇಲೆ ನಾನು ದೇಹ ಸತ್ವೇ ದುಃಖಾದಿಭೋಗ ಪ್ರಸಂಗ ದೋಷವರ್ಜಿತಮಿತಿ ಭಾಷ್ಯೋಕ್ತ ಅಸತ್ ಅಂತ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಪ್ರಶ್ನೆ. ದೇಹ ಇದ್ದ ಮೇಲೆ ಅವನಿಗೆ ದುಃಖಾದಿಗಳು ಬರಬೇಕಲ್ಲ, ದುಃಖಾದಿಗಳು ಬಂದುಬಿಟ್ಟು ಅವನನ್ನು ದೋಷರಹಿತ ಅಂತ ಹೇಗೆ ಹೇಳ್ತೀರಿ ಅಂತ ಹೀಗೊಂದು ಪ್ರಶ್ನೆ ಬರ್ಬೋದು. ಆ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಚಿಂತೆ, ಯಾವ ಕೆಲಸವನ್ನು ಹೇಗೆ ಮಾಡಲಿ ಅನ್ನುವಂಥ ಆತಂಕ, ಸಂತಾಪ, ದುಃಖ, ಇವುಗಳ ಲೇಪ, ಆ ಲೇಪದಿಂದ ಉಂಟಾಗುವಂತಹ ಮೃತಿ ಅಂದರೆ ಮರಣ, ಮೃತಿ ಅಂದರೆ ಮರಣ, ವಾರ್ಧಕ್ಯ ಮೊದಲಾದ ಯಾವ ಗುಣಗಳು ಕೂಡ ಆತನಲ್ಲಿಲ್ಲ. ಅಲ್ಲಿ ಮುಖರ ಅಂತಿದೆ, ಚಿಂತಾದಿಭಿ ಮುಖರಾಹ ಧ್ವನಂತಹ ಯುವಸ್ಥಿತಾಹ ಅಂತ ಹೀಗೊಂದು ಅರ್ಥವನ್ನು ಕೆಲವರು ಹೇಳ್ತಾರೆ ಅಂತ ರಾಘವೇಂದ್ರ ಸ್ವಾಮಿ ಬರೆದಿದ್ದಾರೆ. ಈ ದೋಷಗಳು ಹೇಗಿವೆ ಅಂದರೆ ಅವು ಮುಖರವಾಗಿವೆ, ಎದ್ದು ಕಾಣಿಸುವಂತಿವೆ. ಅವು ದೋಷಗಳ ಅಸ್ತಿತ್ವ ಈ ಒಂದು ದೊಡ್ಡ ಜನಜಂಗುಳಿಯಲ್ಲಿ ಹೇಗೆ ಶಬ್ದ ಜೋರಾಗಿ ಕೇಳಿ ಬರ್ತಾ ಇರ್ತದೋ ಹಾಗೆ ಈ ದೋಷಗಳ ಅಸ್ತಿತ್ವ ಅಂತನ್ನೋದು ಆ ಚಿಂತೆ ಮತ್ತು ಸಂತಾಪ ಇತ್ಯಾದಿಗಳನ್ನು ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಂತ ಅದರ ಅಭಿಪ್ರಾಯ. ಅಲ್ಲಿ ಮುಖರ ಅನ್ನೋ ಶಬ್ದಕ್ಕೆ ಆದಿ ಅಂತಲೇ ರಾಘವೇಂದ್ರ ಸ್ವಾಮಿಗಳ ಅಭಿಪ್ರಾಯ. ಮುಖರಾಹ ಅಂತ ಇನ್ನೊಬ್ಬರು ಯಾರೋ ಹೇಳಿದ ಅರ್ಥವನ್ನು ಕೂಡ ಅನುವಾದ ಮಾಡಿದ್ದಾರೆ ಅಷ್ಟೆ. ಚಿಂತಾದಯ ಮುಖಂ ಪ್ರಧಾನಂ ಯೇಷಾಂ ಅಸ್ತಿ ಇತಿ ಚಿಂತಾದಿ ಮುಖರಾಹ. ಚಿಂತಾ ಸಂತಾಪ ಮೊದಲಾದದ್ದೇ ಮುಖಗಳು. ಅದಕ್ಕಿಂತ ಮುಂಚೆ ಲೇಪ ಅಂದರೆ ಪುಣ್ಯ ಪಾಪ ಸಂಬಂಧ. ಹೀಗೆ ಏಚ ತೇ ಅಶೇಷ ದೋಷಾಹ ಇದು ವಿಗ್ರಹ.
ಅಲ್ಲಿ ರ ಪ್ರತ್ಯಯ ಯಾಕೆ ಬಂದಿದೆ ಅನ್ನೋದನ್ನ ತೋರಿಸಿದ್ದಾರೆ. ಸ್ವ, ಮುಖ, ಕುಂಜ ಈ 3 ಶಬ್ದಗಳಿಗೆ ರ ಪ್ರತ್ಯಯ ಬರಬೇಕು ಅಂತ ಒಂದು ಸೂತ್ರ ಅಥವಾ ವಾರ್ತಿಕ ಇದ್ದಿರ್ಬೋದು. ಆ ಸೂತ್ರದಿಂದ ಸ್ವ ಇದ್ದದ್ದು ಸ್ವರ ಆಗ್ತದೆ, ಮುಖ ಇದ್ದದ್ದು ಮುಖರ ಆಗ್ತದೆ, ಕುಂಜ ಇದ್ದದ್ದು ಕುಂಜರ ಆಗ್ತದೆ. ಅದರಂತೆ ಇಲ್ಲೂ ಕೂಡ ಹೀಗೆ ಆ ಮುಖರ ಅಂದ್ರೆ ಪ್ರಧಾನ ಅಂತ, ಅದರ ಮುಖ ಅಂದ್ರೆ ಆದಿ ಅಂತ ಅರ್ಥ. ಆದಿ ಅಂತ ಅರ್ಥ ಒಂದು, ಇನ್ನೊಂದು ಪ್ರಧಾನ ಅಂತ ಅರ್ಥ. ಅದನ್ನು ಕೂಡ ರಾಘವೇಂದ್ರ ಸ್ವಾಮಿ ಹೇಳಿದ್ದಾರೆ. ಯದ್ವಾ ಸನ್ಮುಖರಿತಂ ಸದ್ಭಿಃ ಪ್ರಧಾನೀಕೃತಂ ಇತಿ ದಶಮ ತಾತ್ಪರ್ಯೋಕ್ತೆ ಮುಖರ ಶಬ್ದ ಇವು ಪ್ರಧಾನವಾಚಿ. ಮುಖರ ಎಂಬ ಶಬ್ದಕ್ಕೆ ಆದಿ ಅಂತ ಅರ್ಥ ಇಟ್ಕೊಂಡಿ ನಾವು ಒಂದು ಅರ್ಥ. ಈಗ ಇನ್ನೊಂದು ಅರ್ಥ ಪ್ರಧಾನ ಅಂತ ಅರ್ಥ. ಅದು ಭಾಗವತ ತಾತ್ಪರ್ಯದಲ್ಲಿ 10ನೇ ಶ್ಲೋಕದಲ್ಲಿ ಆಚಾರ್ಯರು ಮುಖರಿತಂ ಅಂದ್ರೆ ಪ್ರಧಾನವಾಗಿ ಪರಿಗಣಿಸಲ್ಪಟ್ಟದ್ದು ಅಂತ ಹೀಗೊಂದು ಅರ್ಥ ಹೇಳಿದ್ದಾರೆ. ಆದ್ರಿಂದ ಚಿಂತಾದಿಭಿ, ಆದ್ರಿಂದ ಚಿಂತಾ ಸಂತಾಪ ಲೇಪೋದ್ಭವ ಮುಖರ ಅಶೇಷ ದೋಷ. ಮುಖರ ಅಶೇಷ ದೋಷ ಅಂದ್ರೆ ಇವೇ ಮೊದಲಾದ ಎಲ್ಲ ದೊಡ್ಡ ದೊಡ್ಡ ದೋಷಗಳು ಅಂತ ಹೀಗಾದ್ರ ಅರ್ಥ. ಸರಿ, ಹೀಗೆ ಎಲ್ಲ ದೋಷಗಳಿಂದಲೂ ಕೂಡ ಅವನು ಅತ್ಯಂತ ದೂರನಾಗಿದ್ದಾನೆ. ಸದ್ಭಿಹಿ ವೈರಾಗ್ಯ ಭಕ್ತಿ ಶ್ರುತಿ ಮತಿ ನಿಯತ ಧ್ಯಾನದ ಜ್ಞಾನ ಯೋಗಾತ್. ಜ್ಞಾನ ಯೋಗದಿಂದ ಈ ಭಗವಂತ ಗಮ್ಯ. ಯಾರು ಜ್ಞಾನ ಯೋಗದಿಂದ ಅವನನ್ನು ಪಡಿತಾರೆ ಅಂದ್ರೆ ಸದ್ಭಿಹಿ, ಸಜ್ಜನರು ಆತನನ್ನ ಜ್ಞಾನ ಯೋಗದ ಮೂಲಕ, ಕರ್ಮಯೋಗದ ಮೂಲಕನೂ ಪಡಿತಾರೆ. ಆ ಜ್ಞಾನ ಎಲ್ಲಿಂದ ಬರ್ತದೆ ಅಂದ್ರೆ ಅದು ಈ ಧ್ಯಾನ ಮೊದಲಾದವುಗಳಿಂದ ಬರ್ತದೆ. ವೈರಾಗ್ಯ ಅನ್ನುವ ಗುಣ ಬೇಕು, ಭಕ್ತಿ ಅನ್ನುವ ಗುಣ ಬೇಕು, ಶ್ರುತಿ ಅಂದ್ರೆ ಶ್ರವಣ, ಮತಿ ಅಂದ್ರೆ ಮನನ, ಮತ್ತೆ ನಿಯತ ಧ್ಯಾನ, ಪೂರ್ಣವಾದಂತಹ ತನಗೆ ಯೋಗ್ಯವಾದಂತಹ ಧ್ಯಾನ. ತಾನು ಭಗವಂತನ ಯಾವ ಗುಣಗಳನ್ನು ಉಪಾಸನೆ ಮಾಡಬೇಕೋ ಆ ಗುಣಗಳ ಧ್ಯಾನ. ಹೀಗೆ ಆ ಧ್ಯಾನ ಮಾಡಿದಾಗ ಆ ಧ್ಯಾನದಿಂದ ಈ ಜ್ಞಾನ ಯೋಗ ಅಂತ ಅನ್ನೋದು ಪ್ರಾಪ್ತ ಆಗ್ತದೆ. ಆ ಯೋಗದಿಂದ ಈ ಭಗವಂತ ಸಜ್ಜನರಿಂದ ಪ್ರಾಪ್ಯ. ಗಮ್ಯಂ ಒಂದೇ ಮುಕುಂದಾಭಿಧಂ ಅಮಲಂ ಅಲಂ ಬ್ರಹ್ಮವೇದಾಂತ ವೇದ್ಯಂ. ಅಮಲಂ ಅಂದ್ರೆ ಶುದ್ಧವಾದದ್ದು, ಶುದ್ಧ ಸ್ವರೂಪ, ದೋಷರಹಿತ ಅಂತ ಹಿಂದೆ ಹೇಳಿದ್ದಾರೆ. ಅದಲ್ಲದೆ ಪವಿತ್ರ, ಅಮಲ ಅಂದ್ರೆ ಪವಿತ್ರ ಅಂತ ಇಲ್ಲಿ ಅರ್ಥ ಇಟ್ಕೊಳ್ಬಹುದು. ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ಅಂತಿಗೆಲ್ಲ ಬಂದಿದೆ. ಅವನು ಮುಕುಂದ ಅಂತ ಶಬ್ದದಿಂದ ಯಾಕೆ ಹೇಳಿದ್ದಾರೆ ಅಂದ್ರೆ ಅವನು ಕೊನೆಗೆ ಮೋಕ್ಷವನ್ನು ಕೊಡುವವನು ಅವನೇ ಆಗಿದ್ದಾನೆ. ಅಲ್ಲಿ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ಅಂತ ಆಚಾರ್ಯ ಹೇಳಿರ್ತಾರೆ. ಅಲ್ಲಿ ಮೊದಲು ಜ್ಞಾನದಿಂದ ಪ್ರಾಪ್ಯ, ಆಮೇಲೆ ಮುಕ್ತಿಯನ್ನು ಕೊಡ್ತಾನೆ, ಮುಕ್ತೈಹಿ ಪ್ರಾಪ್ಯನಾಗಿದ್ದಾನೆ. ಮುಕುಂದ ಅಂದ್ರೇ ಮುಚಂ ದದಾತೀತಿ ಮುಕುಂದ, ಮೋಕ್ಷವನ್ನು ಕೊಡುವವನು ಅಂತ ಈಗ ಅರ್ಥ ಇದೆ. ಆದ್ರಿಂದ ಮುಕುಂದ ಅಂದ್ರೆ ಮೋಕ್ಷದಾಯಕ ಅಂತ ಅರ್ಥ. ಮುಕುಂದ ಎಂಬ ಹೆಸರುಳ್ಳ ವೇದಾಂತ ವೇದ್ಯವಾದ, ವೇದಾಂತದಿಂದ ತಿಳಿಯಲ್ಪಡುವಂಥ ಬ್ರಹ್ಮನನ್ನ ನಾನು ನಮಸ್ಕರಿಸ್ತೀನಿ ಅಂತ ಅದರ ತಾತ್ಪರ್ಯ. ಶ್ರವಣ ಮನನ ಧ್ಯಾನಗಳು ಇವು ಸಾಧನಗಳು ಅಪರೋಕ್ಷ ಜ್ಞಾನಕ್ಕೆ. ಮೊದಲು ಮಾನಸಾಪರೋಕ್ಷ ಬಂದು ಆ ಮಾನಸಾಪರೋಕ್ಷವನ್ನು ಅವನು ಅಪ್ಗ್ರೇಡ್ ಮಾಡಿಕೊಂಡು ಮುಂದೆ ಸ್ವರೂಪ ಅಪರೋಕ್ಷವನ್ನು ಪಡ್ಕೋತಾನೆ. ಹೀಗೆ ಶ್ರವಣ ಮನನ ಧ್ಯಾನಗಳು ಅಪರೋಕ್ಷ ಜ್ಞಾನಕ್ಕೆ ಸಾಧನ. ಅಪರೋಕ್ಷ ಜ್ಞಾನ ಅನ್ನೋದು ಸಾಧ್ಯ, ಶ್ರವಣ ಮನನ ಜ್ಞಾನಗಳು ಸಾಧನ. ಆ ಅಪರೋಕ್ಷ ಜ್ಞಾನ ಬಂದ ಮೇಲೆ ಅಲ್ಲಿ ಕೂಡ ಸ್ವರೂಪಾಪರೋಕ್ಷವು ಮಾನಸಾಪರೋಕ್ಷಕ್ಕೆ ಸಾಧನ. ಮಾನಸಾಪರೋಕ್ಷ ಅಂತ ಅನ್ನೋದು ಶ್ರವಣ ಮನನ ಧ್ಯಾನಗಳ ಸಾಧ್ಯ. ಆದರೆ ಸ್ವರೂಪಾಪರೋಕ್ಷಕ್ಕೆ ಅದು ಸಾಧನ. ಸ್ವರೂಪಾಪರೋಕ್ಷ ಅನ್ನೋದು ಮುಕ್ತಿಗೆ ಸಾಧನ. ಹೀಗೆ ಮುಕ್ತಿ ಅಂತ ಅನ್ನೋದು ಕೊನೆಯ ಸಾಧ್ಯ. ಇದು ವಿಷಯ. ಅದರಿಂದ ಜ್ಞಾನಾಧ್ಯಾನಂ ವಿಶಿಷ್ಯತೆ ಅಂತ ಭಗವದ್ಗೀತಾದಲ್ಲಿ ಬಂದ್ರೆ ಅದು ಯಾವುದೋ ಒಂದು ನಿರ್ದಿಷ್ಟ ಸಂದರ್ಭವನ್ನು ಇಟ್ಕೊಂಡು ಹೇಳಿರ್ತದೆ. ಕೇವಲ ಪರೋಕ್ಷ ಜ್ಞಾನವನ್ನು ಪಡೆಯುವುದಕ್ಕಿಂತ ಧ್ಯಾನ ಮಾಡುವುದೇ ಶ್ರೇಷ್ಠ ಅಂತ ಅದರ ತಾತ್ಪರ್ಯ ಆಗಿರ್ಬೋದು. ಆ ಶ್ಲೋಕ ಇನ್ನೊಂದ್ಸರಿ ಗಮನಿಸೋಣ, ಅದು ಏನು ಹೇಳ್ತದೆ ಅಂತೇಳಿ. ಅದನ್ನ ಮತ್ತೆ ನೋಡಿ ಹೇಳ್ತೀನಿ. ಅದು ಯಾವ ಅಧ್ಯಾಯ ಇಲ್ಲಿ ಬಂದಿದ್ದು ಅಂತ ನೀವು ನೋಡಿ ಹೇಳಿದ್ರೆ ಆ ಪ್ರಕಾರವಾಗಿ ಅದಕ್ಕೆ ಅರ್ಥ ಮಾಡ್ಬೋದು. ಅಂತೂ ಇಲ್ಲಿ ಮುಕ್ತಿಗೆ ಅಪರೋಕ್ಷ ಜ್ಞಾನ ಕಾರಣ, ಅಪರೋಕ್ಷ ಜ್ಞಾನಕ್ಕೆ ಈ 3 ಕಾರಣ.
ಇದು ವಸ್ತುಸ್ಥಿತಿ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.